ಪಿತೃಪಕ್ಷವು ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಪ್ರಮುಖ ಮತ್ತು ಪವಿತ್ರ ಕಾಲವಾಗಿದ್ದು, ಈ ಸಮಯದಲ್ಲಿ ನಾವು ಪಿತೃಗಳು ಅಂದರೆ ನಮ್ಮ ಪೂರ್ವಜರ ಆತ್ಮಗಳಿಗೆ ಶ್ರಾದ್ದ, ತರ್ಪಣ ಮತ್ತು ಪಿಂಡದಾನ ಮಾಡುವ ಮೂಲಕ ಅವರಿಗೆ ಕೃತಜ್ಞತೆ ಸಲ್ಲಿಸುತ್ತೇವೆ. ಪಿತೃಪಕ್ಷವು ಭಾದ್ರಪದ ಪೂರ್ಣಿಮೆಯ ನಂತರದ ಪ್ರಥಮ ಅಮಾವಾಸ್ಯೆಯಿಂದ ಆರಂಭವಾಗಿ ಅಶ್ವಯುಜ ಮಾಸದ ಅಮಾವಾಸ್ಯೆಗೆಂದು ಮುಕ್ತಾಯವಾಗುತ್ತದೆ. ಇದು 15 ದಿನಗಳ ಕಾಲಾಚರಣೆಯಾಗಿದೆ. ಇದರಲ್ಲಿ ಪ್ರತಿದಿನವೂ ಪೂಜೆ, ತರ್ಪಣ ಮತ್ತು ಶ್ರಾದ್ದ ವಿಧಿಗಳನ್ನು ನೆರವೇರಿಸಲಾಗುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ಪಿತೃಗಳು ನಮ್ಮ ಜೀವನದ ಮಾರ್ಗದರ್ಶಕರಾಗಿ ಪರಿಗಣಿಸಲ್ಪಡುತ್ತಾರೆ. ಅವರ ಆಶೀರ್ವಾದ ಮತ್ತು ಕೃಪೆಯ ಮೂಲಕ ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸಂತೃಪ್ತಿ ತಂದುಕೊಡಲಾಗುತ್ತದೆ ಎಂಬ ನಂಬಿಕೆ ಇದೆ. ಪಿತೃಗಳು ನಮ್ಮ ಜೀವನದಲ್ಲಿ ಧನಾತ್ಮಕ ಶಕ್ತಿಗಳಾಗಿದ್ದು, ಅವರಿಗೆ ತರ್ಪಣ ಮಾಡುವ ಮೂಲಕ ಅವರ ಆತ್ಮಗಳಿಗೆ ಶಾಂತಿ ಮತ್ತು ಸಮಾಧಾನವನ್ನು ತಲುಪಿಸಲು ಸಹಾಯ ಮಾಡಲಾಗುತ್ತದೆ. ಪಿತೃಪಕ್ಷದ ಸಮಯದಲ್ಲಿ ಶ್ರಾದ್ದ ಮಾಡುವುದು ಅತ್ಯಂತ ಮಹತ್ವದ್ದಾಗಿದೆ, ಏಕೆಂದರೆ ಇದು ನಮ್ಮ ಪೂರ್ವಜರ ಆತ್ಮಗಳಿಗೆ ಸದ್ಗತಿ ಮತ್ತು ಪವಿತ್ರತೆಯನ್ನು ತಲುಪಿಸುತ್ತದೆ ಎಂಬ ನಂಬಿಕೆ ಇದೆ. ಶ್ರಾದ್ದ ಮತ್ತು ಪಿಂಡದಾನ ಮಾಡುವ ಮೂಲಕ ನಾವು ಪಿತೃಗಳಿಗೆ ಆಹಾರವನ್ನು ಅರ್ಪಿಸುತ್ತೇವೆ. ಈ ಕರ್ಮಗಳನ್ನು ಮಾಡುವಾಗ ವಿಶೇಷ ಪೂಜಾ ವಿಧಾನಗಳನ್ನು ಅನುಸರಿಸಲಾಗುತ್ತದೆ ಮತ್ತು ನಾವು ವಿಶಿಷ್ಟ ಆಚಾರಗಳನ್ನು ಪಾಲಿಸುತ್ತೇವೆ. ಶ್ರಾದ್ದದ ವೇಳೆ ಬ್ರಾಹ್ಮಣರಿಗೆ ಭೋಜನ ನೀಡುವುದು, ದಾನ ಮಾಡುವುದು ಮತ್ತು ಧರ್ಮ ಕಾರ್ಯಗಳಲ್ಲಿ ಭಾಗವಹಿಸುವುದು ವಿಶೇಷವಾಗಿದೆ. ಈ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರ ತೃಪ್ತಿಗಾಗಿ ದಾನ, ಧರ್ಮ, ತ್ಯಾಗ ಮತ್ತು ಸೇವೆಗಳನ್ನು ಮಾಡುವ ಮೂಲಕ ಮಾನವೀಯತೆ ಮತ್ತು ಕೃತಜ್ಞತೆಯನ್ನು ತೋರಿಸಲಾಗುತ್ತದೆ. ಪಿತೃಗಳು ತೃಪ್ತರಾಗುವ ಮೂಲಕ ಕುಟುಂಬದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ತರಲು ಸಾಧ್ಯವಾಗುತ್ತದೆ ಎಂಬ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ಪಿತೃಗಳ ಆತ್ಮಗಳು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿ ಪರಿಗಣಿಸಲ್ಪಡುತ್ತವೆ. ಅವರ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ಅನುಭವಿಸಲು ಸಾಧ್ಯವಾಗುತ್ತದೆ. ಈ ಸಮಯದಲ್ಲಿ ನಿರಂತರವಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ನಿರತರಾಗಿರುವುದರಿಂದ ಪಿತೃಗಳು ಸಂತೃಪ್ತರಾಗುತ್ತಾರೆ. ಅವರ ಕೃಪೆಯಿಂದ ಕುಟುಂಬದ ಒಟ್ಟಾರೆ ಕ್ಷೇಮಾಭಿವೃದ್ಧಿ ಸಾಧನವಾಗುತ್ತದೆ. ಇದೇ ಪಿತೃಪಕ್ಷದ ಮಾಸದ ಮಹತ್ವ. ಇದು ನಮ್ಮ ಪಿತೃಗಳ ಆತ್ಮಗಳಿಗೆ ಶ್ರಾದ್ದ ಮತ್ತು ಪೂಜೆ ಮಾಡುವ ಪವಿತ್ರ ಸಮಯವಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಶ್ರೇಯಸ್ಸು ಮತ್ತು ಕುಟುಂಬದ ಸಂತೃಪ್ತಿಗೆ ದಾರಿ ತೋರುವ ಒಂದು ಮಾಸವಾಗಿದೆ. ಪಿತೃಪಕ್ಷವು ನಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ನೀಡುವಂತಹ ಶ್ರದ್ಧಾ ಮತ್ತು ಕೃತಜ್ಞತೆಯ ಕಾಲ. ಅವರ ಆಶೀರ್ವಾದದಿಂದ ನಮ್ಮ ಕುಟುಂಬದಲ್ಲಿ ಶಾಂತಿ, ಸಮೃದ್ಧಿ ಮತ್ತು ಸುಖವನ್ನು ಪಡೆಯಲು ಈ ಪವಿತ್ರ ಸಮಯವನ್ನು ಸದುಪಯೋಗ ಮಾಡೋಣ. ಧನ್ಯವಾದಗಳು.